ಸರ್ ಈಗ ಮಡೆನೂರು ಕಲಾವಿದರು ಅಂದ್ರೆ ಹಿರಿಯ ಕಲಾವಿದರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಇಂಡಸ್ಟ್ರಿಯಲ್ಲಿ ಕೂಡ ಅವ್ರನ್ನ ಬ್ಯಾನ್ ಮಾಡಿದ್ರು ಏನು ಸರ್? ಅದು ನಾನು ಇನ್ನೂ ಕೇಳಿಸ್ಕೊಂಡಿಲ್ಲ ಸರ್. ಅಂದರೆ ಅದು ನಾನು ಬೇರೆಯವ್ರ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ ಖಂಡಿತ. ಸಪೋಸ್ ಅವ್ರು ಮಾತಾಡಿದ್ರೆ ಅದು ಖಂಡಿತ ತಪ್ಪು. ಅಂದರೆ ಹಿರಿಯರಿಗೆ ಇವತ್ತಿಗೂ ನಾವು ಎಲ್ಲ ಹಿರಿಯರಿಗೂ ಅಷ್ಟೇ ಗೌರವ ಕೊಡಬೇಕು. ಯಾಕಂದರೆ ಅವರು ಕಟ್ಟಿ ಆಳದಂಥ ಈ ನಮ್ಮ ಕನ್ನಡ ಇಂಡಸ್ಟ್ರಿ. ಸೊ ಅವ್ರಿಗೆ ನಾವು ಫಸ್ಟು ಮರ್ಯಾದೆ ಕೊಡಬೇಕು. ಸಪೋಸ್ ಆ ಹುಡುಗ ಮಾತಾಡಿದ್ದಿದ್ರೆ ಅದು ಖಂಡಿತ ತಪ್ಪು. ಯಾವ್ದ್ರ ಬಗ್ಗೆ ಸರ್? ಖಂಡಿತ ಸರ್. ನಾನು ಅವತ್ತಿಂದ ಆಗಲೇ ಹೇಳಿದೆ, ನಾನು ಇದು ಅಂದರೆ ಎಲ್ಲನೂ ಒಂದೇ ರೇಟ್ ಬಂದರೆ ಮಾತ್ರ ಯಾವತ್ತು ಮಾಲ್ಗಳಾಗಲಿ, ಇವತ್ತು ಎಲ್ಲ ಸಿಂಗಲ್ ಸ್ಕ್ರೀನ್ ಆಗಲಿ ಮಾಲ್ಗಳಾಗಲಿ ಕನ್ನಡ ಸಿನಿಮಾಗೆ ಏನು ಬೆಲೆ ಏನು ರೇಟು ಅಂತ ಫಿಕ್ಸ್ ಮಾಡ್ತಾರೆ, ಹಿಂದಿ ಸಿನಿಮಾಗೂ ಅದೇ ರೇಟ್ ಫಿಕ್ಸ್ ಮಾಡಿದ್ರೆ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಸರ್. ಧನ್ಯವಾದಗಳು. ಆ್ಯಂಡ್ ಇಲ್ಲಿ ಹಾಸನಕ್ಕೆ ಬಂದೆ, ತುಂಬ ಖುಷಿ ಆಗುತ್ತೆ ಸರ್. ಇವತ್ತು ಅದೇ ಚೇಂಬರ್ ಇದಾಯಿತು. ನಾನು ಒಂಚೂರು ತಡವಾಗಿ ಬಂದೆ, ಯಾಕಂದರೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ 3 ಅವರ್ ಜರ್ನಿ ಬಂದ್ವಿ. ಸೊ ಲೇಟ್ ಆಯಿತು. ಈ ಹಾಸನ ಆಯಿತು. ಈಗ ನನಗೆ ಬಲರಾಮ ಇನ್ನೊಂದು 3 ದಿನ ಶೂಟಿಂಗ್ ಇದೆ. ಆ ಗ್ಯಾಪಲ್ಲಿ ಮತ್ತೆ ನಾನು ಮೊನ್ನೆ ನಾವು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೆ. ಅಲ್ಲಿ ಹೋಗಿ ನಾನು ಫಸ್ಟು ನಾವೆಲ್ಲ ಟೀಮ್ ಮತ್ತೆ ಹೋಗಿ, ಯಾಕಂದರೆ ನಾವು ಪ್ರಮೋಷನ್ ಶುರು ಮಾಡಿದ್ದು ಮಲೆ ಮಹದೇಶ್ವರನ ಬೆಟ್ಟದಲ್ಲಿ, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ದು ಸರ್. ಅವತ್ತಿಂದ ಒಳ್ಳೇದಾಗ್ತಿದೆ. ಮತ್ತೆ ಹೋಗಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳಿ ಈಗ ಮತ್ತೆ ನಾವು ರಾಯರ ಮಠಕ್ಕೆ ಹೋಗಿ, ಅದಾದಮೇಲೆ ಶಿರ್ಡಿ ಸಾಯಿಬಾಬಾ ಅವ್ರನ್ನ ಭೇಟಿ ಮಾಡಿಕೊಂಡು, ಇದು ಆಮೇಲೆ ರಾಯಚೂರಿಗೆ ಹೋಗಿ ಸೌದತ್ತಿ ಎಲ್ಲಮ್ಮ ಅವ್ರನ್ನ ಭೇಟಿ ಮಾಡ್ಕೊಂಡು ಎಲ್ರಿಗೂ ಧನ್ಯವಾದಗಳು ತಿಳಿಸಿ, ಅದಾದ್ಮೇಲೆ ನಾವು ಇಲ್ಲಿ ನಮ್ಮ ಮಾತಾಡಿ ಹಾಗೆ ಸರ್ ತುಂಬಾ ಖುಷಿ ಆಗ್ತಿದೆ ಸರ್. ಆಕ್ಚುಲಿ ಇದೊಂದೇ ಅಲ್ಲ, ಸುಮಾರು ಕಡೆ ಥಿಯೇಟರ್ ಓನರ್ಸ್ ಏನ್ ಹೇಳಿದಾರೆ ಅಂದ್ರೆ ಈ ತರ ಜನ ನೋಡಿ ತುಂಬಾ ದಿನಗಳಾಗಿತ್ತು ಅಂತ. ಸೊ ಆ ವಿಷಯ ಕೇಳೋದಕ್ಕೆ ನಮ್ಗೆ ಒಂಥರ ಖುಷಿ ಆಗುತ್ತೆ. ಆಕ್ಚುಲಿ ತುಂಬಾ ದಿನಗಳಿಂದ ಜನಗಳು ಥಿಯೇಟರ್ಗೆ ಬರ್ತಾ ಇಲ್ಲ ಅಂತಂದ್ರು. ಸೊ ಬರ್ತಿದ್ದಾರೆ, ಅದು ನಮ್ಮ ಮಾದೇವ ಸಿನಿಮಾ ಇಂದ ಅಲ್ವಾ, ನಂಗೆ ಅದೊಂದು ಪ್ರೌಡ್ ಅನ್ಸುತ್ತೆ. ಥ್ಯಾಂಕ್ ಯು ಸರ್.